ಬಿಜೆಪಿ ಗಡುವನ್ನು ಕೊಟ್ಟಿತ್ತು ನೋಡಿ 6ನೇ ತಾರೀಕು ತನಕ ಗಡುವು ನೀವು 6ನೇ ತಾರೀಕು ಒಳಗಡೆ ನೀವೇನಾದರೂ ಸಂಬಂಧಪಟ್ಟಂತ ಮಂತ್ರಿಯ ರಾಜೀನಾಮೆಯನ್ನು ಪಡೆಯಲಿಲ್ಲ ಅಂತಂದ್ರೆ ನಾವು ಇದನ್ನ ರಾಜ್ಯಪಾಲರ ತನಕ ತಗೊಂಡು ಹೋಗ್ತೀವಿ ಅನ್ನುವಂಥದ್ದು ಈಗ ರಾಜ್ಯಪಾಲರಿಗೆ ಈಗ ದೂರು ಕೊಡಬೇಕು ಅನ್ನುವಂಥದ್ದು ಸಚಿವ ನಾಗೇಂದ್ರ ರಾಜೀನಾಮೆ ನೀಡಿದಂತ ಗಡುವು ಅಂತಿಮವಾಗಿದೆ ರಾಜ್ಯಪಾಲರ ತನಕ ಈ ವಿಚಾರವನ್ನು ತಗೊಂಡು ಹೋಗಬೇಕು ಅಂತ ಇಷ್ಟೆಲ್ಲ ದೊಡ್ಡದಾಗುತ್ತೆ ಅಂತಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡೆಯಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಇವತ್ತು ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನು ಕೊಡುತ್ತೆ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ದೂರನ್ನು ದಾಖಲಿಸುತ್ತೆ ರಾಜ್ಯಪಾಲರ ಹತ್ರ ವಿಧಾನಸೌಧದಿಂದ ರಾಜಭವನಕ್ಕೆ ತೆರಳಿ ದೂರನ್ನು ಕೊಡ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿ ಶಾಸಕರುಗಳು ನಾಯಕರುಗಳು ಕಾರ್ಯಕರ್ತರು ಭಾಗಿಯಾಗಿರ್ತಾರೆ ದೂರಿನ ಬಳಿಕ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಕ್ಕೆ ಬರಲಾಗುತ್ತೆ ಅಷ್ಟರ ಒಳಗಡೆಗೆ ತೀರಾ ಇದು ಅತಿರೇಕಕ್ಕೆ ಹೋಗೋ ತನಕ ತೀರಾ ರಾಜ್ಯಪಾಲರು ಕರೆದು ರಾಜೀನಾಮೆ ಪಡೀರಿ ಅಂತ ಹೇಳೋ ತನಕ ಅತಿರೇಕಕ್ಕೆ ಹೋಗೋದಕ್ಕಿಂತ ಮೊದಲು ಬೆಸ್ಟಪ್ಪ ಸುಮ್ಮನೆ ಮಂಜುನಾಥ್ ಮೆಕಡೇಮಿಯಾ ಕೃಷಿಯಲ್ಲಿ ಎಕರೆಗೆ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸರಳವಾಗಿ ಇವರ ರಾಜೀನಾಮೆ ಪಡೆದು ಬಿಟ್ಟರೆ ಚೆನ್ನಾಗಿರುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಹೇಳಿದರೆ ಏನಾದರೂ ತಪ್ಪು ಒಪ್ಪುಗಳಿಲ್ಲ ಅಂತಂದರೆ ಮತ್ತೆ ಯಾವ ಬೇಕಾದ್ರೂ ವಾಪಸ್ ಬರ್ಬೋದು ಆದರೆ ಈ ಸಂದರ್ಭದಲ್ಲಿ ಬಹಳಷ್ಟು ಮುಜುಗರಗಳನ್ನು ನಾವು ಮಾಡ್ಕೋಬಾರ್ದು ಸ್ಥಿತಿಗತಿಗಳು ಸರಿಯಿಲ್ಲ ಬನ್ನಿ ನಮ್ಮ ಪ್ರತಿನಿಧಿ ಅನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನು ನಡೀತಾ ಇದೆ ಯಾಕಂದರೆ ಬಿಜೆಪಿ ಒಂದು ಕಡೆಗೆ 6ನೇ ತಾರೀಕು ತನಕ ಗಡುವನ್ನು ಕೊಟ್ಟಿದ್ದರು ಗಡುವು ಇವತ್ತಿಗೆ ಅಂತ್ಯ ಆಗಿದೆ ಇವತ್ತು ರಾಜ್ಯಪಾಲರ ತನಕ ದೂರು ಕೊಡ್ತಾ ಇದ್ದಾರೆ ನಂಬರ್ 1 ನಂಬರ್ 2 CBI ತನಿಖೆಗೆ ಇದನ್ನು ಒಪ್ಪಿಸಲಾಗಿದೆ CBI ತನಿಖೆಯ ತನಕ ಬಂದು ನಿಂತಿದೆ ಅಂತಂದರೆ CBIನವ್ರು ಬಿಡ್ತಾರ ತಳ ಬುಡ ಸೋಸ್ತಾರೆ ಎಲ್ಲಿಂದ ದುಡ್ಡು ಎಲ್ಲಿಗೆ ಹೋಯಿತು ಏನು ಎತ್ತ MD ಸೈನ್ ಮಾಡೋದಂತಾರೆ ಯಾರು MDನೇ ಮಾಡಿದ್ರಾ ಅಥವಾ ಯಾರಾದರೂ ನಕಲು ಮಾಡಿದ್ರಾ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಒಂದು ಅಕೌಂಟಿಗೆ ಹೋಗೋದು ಅಂದ್ರೇನು ಇದ್ದಕ್ಕಿದ್ದಂಗೆ ದೊಡ್ಡ ಪ್ರಮಾಣದ ಹಣ ವಾಪಸ್ ಬರೋದು ಅಂದ್ರೆ ಏನು ಎತ್ತ ಇದೆಲ್ಲದರ ಬಗ್ಗೆನೂ ಕೂಡ ಅಧಿಕಾರಿ ಸಾವಿಗೆ ಯಾರ ಕಾರಣ ಅಂತ ಯಾರ್ಯಾರ ಕುತ್ತಿಗೆಗೆ ಸುತ್ತಾಕೊಳ್ಳುತ್ತೆ ಹೇಳೋಕ್ಕಾಗಲ್ಲ ಹಿಂಗಾಗಿ ಏನು ಅಂತಂದರೆ ಮೊದಲೇ ಎಲೆಕ್ಷನಲ್ಲಿ ಪರ್ಫಾರ್ಮೆನ್ಸ್ ಇಲ್ಲ ಇನ್ನು ಇಲ್ಲ ಸಲದನ್ನು ಮೈಮೇಲೆ ಹೇಳ್ಕೊಂಡ್ರೆ ಏನು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಹುಶಃ ಸರ್ಕಾರ ಬಂದಿರಂಗೆ ಕಾಣ್ತಾ ಇದೆ ಇವತ್ತು ಬಹುತೇಕ ಇವತ್ತು ರಾಜೀನಾಮೆ ಪಡೆಯುವಂಥದ್ದು ನಿಶ್ಚಿತ ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತಾ ಇದೆ ಎಲ್ಲಿ ತನಕ ಬಂದಿದೆ ಇದು ಖಂಡಿತವಾಗ್ಲೂ ರಂಗನಾಥ್ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಸಂಬಂಧ ಕಾಂಗ್ರೆಸ್ ಸರ್ಕಾರದ ಸಚಿವರ ಒಬ್ಬರು ತಲೆದಂಡ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ಅವರ ಹೆಸರು ಕೂಡ ಬಲವಾಗಿ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಒಂದು ಬುಲಾವನ್ನ ಕೂಡ ಕೊಡ್ತಾರೆ ಆಗ ಒಂದು ಕಾವೇರಿ ನಿವಾಸದಲ್ಲಿ ಒಂದು ಚರ್ಚೆ ಕೂಡ ನಡೆಯುತ್ತೆ ಸುದೀರ್ಘವಾದ 1 ಗಂಟೆಗಳ ಕಾಲಗೂ ಹೆಚ್ಚು ಸಮಯ ಕಾಲ ಒಂದು ಚರ್ಚೆ ಕೂಡ ನಡೆಯುತ್ತೆ ಒಂದು ಸಭೆಯಲ್ಲಿ DCM DK ಶಿವಕುಮಾರ್ ಜಮೀರ್ ಅಹಮದ್ ಕೂಡ ಭಾಗಿಯಾಗ್ತಾರೆ ಈಗಿನ ಒಂದು ಪ್ರಸ್ತುತ ಸನ್ನಿವೇಶವನ್ನು ನೋಡಿದ್ರೆ ರಾಜೀನಾಮೆ ಕೊಡೋದೇ ಸೂಕ್ತ ಅನ್ನೋ ಒಂದು ಮಾತನ್ನ ಕೂಡ ಸಿದ್ದರಾಮಯ್ಯ ಅವರೀಗ ನಾಗೇಂದ್ರ ಅವರು ಕೂಡ ಹೇಳಿರುವಂತದ್ದು ನಿನ್ನೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿರುವಂತದ್ದು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CBI ಕೂಡ ಎಂಟ್ರಿ ಆಗಿದೆ ಅದಕ್ಕಿಂತ ಮುಂಚೆ ನಾವು SIT ಕೂಡ ರಚನೆ ಮಾಡಿದ್ವಿ ಈಗ CBI ಎಂಟ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಂಚಿಂಚು ತನಿಖೆಯನ್ನು ಅದು ಚುರುಕುಗೊಳಿಸುತ್ತೆ ಹೀಗಾಗಿ ಸರ್ಕಾರಕ್ಕೆ ಮತ್ತೆ ಮುಖಭಂಗ ಆಗುತ್ತೆ ಮತ್ತೆ ವಿರೋಧ ಪಕ್ಷಗಳಿಗೆ ಕೂಡ ಅಸ್ತ್ರವಾಗುತ್ತೆ ಅನ್ನೋ ಒಂದು ಮಾನದಂಡವನ್ನ ಇಟ್ಕೊಂಡು ಅಂದ್ರೆ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವರಿಗೆ ಒಂದು ರಾಜೀನಾಮೆ ಕೊಡೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ಇವತ್ತು ಕೂಡ ಸಿದ್ದರಾಮಯ್ಯ ಅವರು ನಾಗೇಂದ್ರ ಅವರಿಗೆ ಬುಲಾವನ್ನ ಕೂಡ ನೀಡಿರುವಂತದ್ದು ಇವತ್ತು ಮತ್ತೆ ನನ್ನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಇವತ್ತೇನಾದ್ರು ರಾಜೀನಾಮೆ ಕೊಡೋದಕ್ಕೆ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆ ಕೊಡ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೂಡ ಕೆಳಿಸಿರುವಂತದ್ದು ಈಗಾಗಲೇ ಬಿಜೆಪಿ ಕೂಡ ಇದನ್ನ ಬಹಳ ದೊಡ್ಡ ಅಸ್ತ್ರವಾಗಿ ಕೂಡ ಬಳಕೆ ಮಾಡ್ಕೊಳ್ತಾ ಇರುವಂತದ್ದು ಒಂದು ಗಡುವನ್ನು ಕೂಡ ಕೊಟ್ಟಿತ್ತು ಅಂದ್ರೆ ಈಗ ಜೂನ್ 6ನೇ ತಾರೀಕಿನವರೆಗೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಬೃಹತ್ ಹೋರಾಟ ಮಾಡೋದು ಕೂಡ ಒಂದು ಪ್ರತಿಭಟನೆ ಕೂಡ ಕೊಟ್ಟಿತ್ತು ಇದರ ಸಲುವಾಗಿ ಇವತ್ತು ವಿಧಾನಸೌಧದಿಂದ ರಾಜಭವನಕ್ಕೆ ಒಂದು ಕಾಲ್ನಡಿಗೆಯ ಮೂಲಕ ತೆರಳಿ ರಾಜ್ಯಪಾಲರಿಗೆ ದೂರನ್ನು ಕೂಡ ಕೊಡ್ತಾ ಇರುವಂತದ್ದು ಮಧ್ಯಾಹ್ನ 12 ಗಂಟೆಗೆ ಒಂದು ಪ್ರತಿಭಟನಾ ರ್ಯಾಲಿ ಕೂಡ ಆರಂಭ ಆಗುತ್ತೆ ಬಿಜೆಪಿ ಕೂಡ ಒಂದ್ ಕಡೆ ಹೋರಾಟವನ್ನ ತೀವ್ರಗೊಳಿಸ್ತಾ ಇರುವಂತದ್ದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡೋದಕ್ಕೂ ಕೂಡ ಬಿಜೆಪಿ ನಾಯಕರು ಮುಂದಾಗ್ತಾ ಇರುವಂತದ್ದು ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಒಂದ್ ರೀತಿ ಇದನ್ನ ಒಂದು ಯಾವುದನ್ನ ಮತ್ತೆ ಒಂದು ಉಪಶಮನ ಮಾಡಬೇಕು ಹೀಗಾಗಿ ಒಂದು ಸಚಿವರ ತಲೆದಂಡ ಆಗೋದೇ ಸೂಕ್ತ ಅನ್ನೋ ಮಟ್ಟಿಗೆ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದಿರುವಂತದ್ದು ಹೀಗಾಗಿ ಕಾಂಗ್ರೆಸ್ಗೆ ಆಗುವಂತಹ ಡ್ಯಾಮೇಜ್ ಅನ್ನ ತಪ್ಪಿಸ್ಕೊಳ್ಳೋದಕ್ಕೆ ಈಗ ರಾಜೀನಾಮೆ ಒಂದೇ ಒಂದು ಮದ್ದು ಅಂತ ಈಗ ಕಾಂಗ್ರೆಸ್ ನಾಯಕರು ಅರ್ತಿರುವಂತದ್ದು ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇವತ್ತು ನಾಗೇಂದ್ರ ಅವರನ್ನ ಭೇಟಿ ಮಾಡೋದು ಕೇಳಿದರೆ ಕಾವೇರಿ ನಿವಾಸಕ್ಕೆ ಬರಬೇಕು ಅನ್ನೋ ಸೂಚನೆ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಇವತ್ತೇನಾದ್ರು ರಾಜೀನಾಮೆ ಪಡಿತಾರ ಅನ್ನೋದು ಕೂಡ ತೀವ್ರ
ಕುತೂಹಲ ಕೇಳಿಸುವಂತದ್ದು. ಸಚಿವ ನಾಗೇಂದ್ರ ಅವರ ಕೇಸ್ನಲ್ಲಿ ಈಗಾಗಲೇ SIT ರಚನೆ ಮಾಡಿದ್ರು ಕೂಡ ಒಂದು ಹಂತದಲ್ಲಿ ತನಿಖೆ ಆಗ್ತಾ ಇರುವಂತದ್ದು. ಈಗಾಗಲೇ ಹಣ ವರ್ಗಾವಣೆ ಆದಂತಹ ಬ್ಯಾಂಕ್ ನಿಂದಲೇ ಈಗ CBIಗೆ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ FIR ಕೂಡ ದಾಖಲಾಗಿರುವಂತದ್ದು. ಹೆಚ್ಚಿನ ತನಿಖೆಗಾಗಿ ಈಗ CBI ಏನಾದರೂ ಒಂದು ಮನಸ್ಸು ಮಾಡಿದ್ರೆ ಹೀಗಾಗಿ ನಾಗೇಂದ್ರ ಅವರು ಕೂಡ ಉರುಳಾಗುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಏನಾದ್ರು ಪಡೆದುಕೊಳ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಕೇಳಿಸುವಂತದ್ದು. ಮಧ್ಯಾಹ್ನದ ಬಳಿಕ ರಾಜೀನಾಮೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಕೂಡ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ರಂಗನಾಥ್, ಥ್ಯಾಂಕ್ ಯು ವೆರಿ ಮಚ್. ಬರೀ ಇವರಿ ಮಾತ್ರ ಅಲ್ಲ, ಇನ್ನು ಯಾರ್ಯಾರು ಕುತ್ತಿಗೆಗೆ ಸುತ್ತ ಹಾಕೊಳ್ಳುತ್ತಾ ನೋಡಬೇಕು.